ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025ರ ಪ್ರಚಲಿತ ಘಟನೆಗಳ ಚರ್ಚಾ ಮೇಳದ ಭಾಗವಾಗಿ ಶಿವರಾಮ್ ಕಾರಂತ್ ಪ್ರಶಸ್ತಿ 2025 ಈ ವಿಷಯದ ಕುರಿತು ಚರ್ಚೆಯನ್ನು ಮಾಡೋಣ. ಈ ಶಿವರಾಮ್ ಕಾರಂತ್ ಪ್ರಶಸ್ತಿ 2025ಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶಸ್ತಿಯನ್ನು ನೀಡುವವರು ಯಾರು, 2025ನೇ ಸಾಲಿನ ಪ್ರಶಸ್ತಿ ಪಡೆದಂಥವರು ಯಾರು, ಈ ಪ್ರಶಸ್ತಿ ಏನನ್ನ ಒಳಗೊಂಡಿದೆ, ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಲಾಯಿತು, ಈ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರೆ, ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ, ಹಾಗಾದರೆ ಶಿವರಾಮ್ ಕಾರಂತರ ಬಗ್ಗೆ ಕಿರು ಪರಿಚಯ ಏನು, ಈ ಎಲ್ಲ ವಿಷಯಗಳನ್ನು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರಶಸ್ತಿ ನೀಡುವವರು ಯಾರು, ಈ ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತಂದರೆ ದಕ್ಷಿಣ ಕನ್ನಡದ ಶಿವರಾಮ್ ಕಾರಂತ್ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನು ಕೊಡುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿ ಕೂಡ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಕೇವಲ 2025ರಲ್ಲಿ ಯಾರು ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತ ಮಾತ್ರ ಕೇಳೋದಿಲ್ಲ. ಸೊ ಅದರ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಕೂಡ ಗೊತ್ತಿರಬೇಕು. ಸಮ್ ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಯನ್ನು ಕೇಳ್ತಾರೆ, ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂತಂದರೆ ದಕ್ಷಿಣ ಕನ್ನಡದ ಶಿವರಾಮ್ ಕಾರಂತ್ ಪ್ರತಿಷ್ಠಾನ ಈ ಪ್ರಶಸ್ತಿಯನ್ನು ನೀಡುತ್ತೆ. ಇನ್ನು 2025ನೇ ಸಾಲಿನ ಪ್ರಶಸ್ತಿ ಪಡೆದಂಥವರು ಯಾರು, ಇದು ಪ್ರೆಸೆಂಟ್ ಕರೆಂಟ್ ಇವೆಂಟ್. ಇದು ಈ ವರ್ಷ 2025ರಲ್ಲಿ ಯಾರು ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಅಂತಂದರೆ ಮೂವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಒಂದು ಸಾಹಿತಿಗಳಿಗೆ ಅಚೀವ್ಮೆಂಟ್ಗೆ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಪ್ರೊಫೆಸರ್ NT ಭಟ್, ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ಹಾಗೆ ಸಾಹಿತಿ ಆಗಿರುವಂತಹ ನಾಗತಿಹಳ್ಳಿ ಚಂದ್ರಶೇಖರ್, ಈ ಮೂವರಿಗೆ 2025ನೇ ಸಾಲಿನ ಈ ಒಂದು ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. NT ಭಟ್, ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಈ ಹೆಸರುಗಳು ನಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಈ ಪ್ರಶಸ್ತಿ ಏನನ್ನ ಒಳಗೊಂಡಿದೆ? ಪ್ರಶಸ್ತಿ ಒಂದು ಪ್ರಮಾಣ ಪತ್ರವನ್ನು ಒಳಗೊಂಡಿರುತ್ತೆ ಮತ್ತು ತಲಾ 20,000 ನಗದು ಬಹುಮಾನವನ್ನು ಒಳಗೊಂಡಿರುತ್ತೆ. ಪ್ರತಿಯೊಬ್ಬರೂ ಕೂಡ 20,000, ಟೋಟಲ್ ಆಗಿ 60,000 ನಗದು ಬಹುಮಾನವನ್ನು ಇದು ಇವಾಗ ಒಳಗೊಂಡಿರುತ್ತೆ. ಪರ್ ಪರ್ಸನ್ಗೆ ಇಲ್ಲಿ 20,000 ರೂಪಾಯಿಯನ್ನು ನಗದು ರೂಪದಲ್ಲಿ ಕೊಡ್ತಾ ಇದ್ದಾರೆ. ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ. ಕೊಟತಟ್ಟು ಗ್ರಾಮ ಪಂಚಾಯತ್, ಡಾಕ್ಟರ್ ಶಿವರಾಮ್ ಕಾರಂತ್ ಟ್ರಸ್ಟ್ ಮತ್ತು ಹಟ್ಟೂರು ಪ್ರಶಸ್ತಿ ಪ್ರತಿಷ್ಠಾನದ ಸಹಯೋಗದಲ್ಲಿ 2005ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೆನಪಿನಲ್ಲಿ ಇಟ್ಕೋಬೇಕು. ಕೊಟತಟ್ಟು ಗ್ರಾಮ ಪಂಚಾಯತ್, ಡಾಕ್ಟರ್ ಶಿವರಾಮ್ ಕಾರಂತ್ ಟ್ರಸ್ಟ್ ಹಾಗೆ ಹಟ್ಟೂರು ಪ್ರಶಸ್ತಿ ಪ್ರತಿಷ್ಠಾನದ ಒಂದು ಸಹಯೋಗದಲ್ಲಿ ಯಾವಾಗ 2005ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ್ರು. ಹಾಗಾದರೆ ಈ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ? ಈ ಪ್ರಶಸ್ತಿಯನ್ನು ಸಾಹಿತ್ಯ, ಕಲೆ, ಪರಿಸರ ಸಂರಕ್ಷಣೆ, ನಾಟಕ, ಸಿನಿಮಾ ಹೀಗೆ ಮುಂತಾದ ಕ್ಷೇತ್ರದಲ್ಲಿ 15 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ನಿಮಗೆ ಪ್ರಶ್ನೆ ಕೇಳ್ತಾರೆ, ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಆಪ್ಷನಲ್ಲಿ ಸಾಹಿತ್ಯ, ಕಲೆ, ಪರಿಸರ ಸಂರಕ್ಷಣೆ, ಮೇಲಿನ ಎಲ್ಲವೂ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಗುತ್ತೆ. ಬಿಕಾಸ್ ಸಾಹಿತ್ಯ, ಕಲೆ, ಪರಿಸರ ಸಂರಕ್ಷಣೆ, ನಾಟಕ, ಸಿನಿಮಾ ಹೀಗೆ ಮುಂತಾದ ಕ್ಷೇತ್ರದಲ್ಲಿ 15 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ನಮಗೆ 2025ರಲ್ಲಿ ಯಾರಿಗೆ ಪ್ರಶಸ್ತಿ ಕೊಟ್ಟರು ಅಂತ ಗೊತ್ತು. ಹಾಗಾದರೆ 2024ರಲ್ಲಿ ಯಾರಿಗೆ ಈ ಪ್ರಶಸ್ತಿ ಬಂದಿದೆ ಅಂದರೆ ಪ್ರೊಫೆಸರ್ ಕೃಷ್ಣೇಗೌಡ ಅವರಿಗೆ 2024ರಲ್ಲಿ ಈ ಪ್ರಶಸ್ತಿ ಬಂದಿರುತ್ತೆ. ಶಿವರಾಮ್ ಕಾರಂತ್ ಪ್ರಶಸ್ತಿ ಗೊತ್ತಿರಬೇಕು ತಮಗೆ ನೆನಪಿನಲ್ಲಿ. ಇನ್ನು ಶಿವರಾಮ್ ಕಾರಂತ್ ಪ್ರಶಸ್ತಿ ಸುದ್ದಿಯಲ್ಲಿದೆ ಇವಾಗ, ಬಿಕಾಸ್ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಶಿವರಾಮ್ ಕಾರಂತರ ಬಗ್ಗೆ ತಮಗೆ ಕಿರು ಪರಿಚಯ ಇರಬೇಕಾಗತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಒಬ್ಬ ಕವಿ ಸಾಹಿತಿಗೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪಾಯಿಂಟ್ಗಳು ಅಂತಂದರೆ, ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಸ್ಗಳಲ್ಲಿ KPSC ಇರ್ಬೋದು, KE ಎಕ್ಸಾಮ್ಸ್ನಲ್ಲಿ ಏನು ಮಾಡ್ತಾರೆ, ಜನರಲ್ ಕನ್ನಡ ಸೆಕ್ಷನ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಕವಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಸಾಹಿತಿಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ.
ಸೊ ಹಾಗಾದ್ರೆ ಇಲ್ಲಿ ಶಿವರಾಮ್ ಕಾರಂತರ ಬಗ್ಗೆ ತಮಗೆ ಕಿರು ಪರಿಚಯ ಇರಬೇಕಾಗುತ್ತೆ. ಸೊ ಇವರ ಪೂರ್ಣ ಹೆಸರೇನು ಅಂತಂದ್ರೆ ಕೋಟಾ ಶಿವರಾಮ್ ಕಾರಂತ್ ಅಂತ ಕರೀತಾರೆ. ಇವರ ಜನನ ಆಗಿದ್ದು ಅಕ್ಟೋಬರ್ 10, 1902. ಸೊ ಎಲ್ಲಾಗುತ್ತೆ? ಕೋಟಾದ ಉಡುಪಿ ಜಿಲ್ಲೆಯಲ್ಲಿ ಆಗುತ್ತೆ. ಸೊ ಕೋಟಾ ಉಡುಪಿ ಜಿಲ್ಲೆಯಲ್ಲಿ ಆಗುತ್ತೆ. ಸೊ ನಿಧನ ಆಗಿದ್ದು ಯಾವಾಗ? ಡಿಸೆಂಬರ್ 9, 1997ರಲ್ಲಿ ನಿಧನ ಆಗುತ್ತೆ. ಸೊ ಇವರು ವೃತ್ತಿಯಲ್ಲಿ ಏನಿದ್ರು ಅಂದ್ರೆ ಕಾದಂಬರಿಕಾರರಿದ್ರು, ಅಂದ್ರೆ ಕಾದಂಬರಿಗಳನ್ನ ರಚನೆ ಮಾಡ್ತಾ ಇದ್ರು, ನಾಟಕಗಳನ್ನ ಬರಿತಾ ಇದ್ರು, ಹಾಗೆ ಚಲನಚಿತ್ರಗಳನ್ನ ಕೂಡ ನಿರ್ದೇಶನ ಮಾಡ್ತಾ ಇದ್ರು. ಕಾದಂಬರಿಕಾರ, ನಾಟಕಕಾರ, ಚಲನಚಿತ್ರ ನಿರ್ದೇಶಕ. ಮತ್ತು ಕುವೆಂಪು ನಂತರ ಕನ್ನಡದ 2ನೇ ಮಹಾನ್ ಲೇಖಕ ಅಂತ ಹೇಳಿ ಇವರನ್ನ ಗುರುತಿಸ್ತಾರೆ. ಸೊ ಫಸ್ಟ್ ಎಲ್ಲರೂ ಯಾರನ್ನ ಗುರುತಿಸ್ತಾರೆ? ಕುವೆಂಪು ಅವರು ನಮ್ಮ ಕನ್ನಡದ ಒಬ್ಬ ಮಹಾನ್ ಲೇಖಕ ಅಂತ ಹೇಳಿ ಗುರುತಿಸ್ತೀವಿ. ಕುವೆಂಪು ನಂತರ ಶಿವರಾಮ್ ಕಾರಂತರನ್ನ ಒಬ್ಬ ಮಹಾನ್ ಲೇಖಕ ಅಂತ ಹೇಳಿ ನಾವು ಗುರುತಿಸ್ತೀವಿ, ಶಿವರಾಮ್ ಕಾರಂತರನ್ನ. ಸೊ ಇವರ ಮುಖ್ಯ ಒಂದು ಕಾದಂಬರಿ ಇದೆ, ಮರಳಿ ಮಣ್ಣಿಗೆ ಅಂತ. ಸೊ ಈ ಮರಳಿ ಮಣ್ಣಿಗೆ ಎನ್ನುವಂಥ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತೆ. ನಿಮ್ಮ FDA ಎಕ್ಸಾಮ್ನಲ್ಲಿ ಕೇಳ್ತಾರೆ, ಶಿವರಾಮ್ ಕಾರಂತರ ಯಾವ ಕಾದಂಬರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಯಾವುದು? ಮರಳಿ ಮಣ್ಣಿಗೆ ಅನ್ನುವಂತಹ ಕಾದಂಬರಿಗೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿರುತ್ತೆ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ, ನಿಮ್ಮ FDA ಗ್ರೂಪ್ ಸಿ ಅಥವಾ FDA ಎಕ್ಸಾಮ್ನಲ್ಲಿ ಜನರಲ್ ಕನ್ನಡದಲ್ಲಿ ಕೇಳ್ತಾರೆ. ಸೊ ಶಿವರಾಮ್ ಕಾರಂತರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ? ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಕೇಳಿದ್ರೆ ಮುಖಜ್ಜಿಯ ಕನಸುಗಳು ಅನ್ನುವಂತಹ ಒಂದು ಏನು ಕೃತಿ ಇದೆ ಅದಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ. ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಬಂತು ಅವರಿಗೆ? 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳು, ಬೇಸಿಕ್ ಪಾಯಿಂಟ್ಸ್ಗಳು ಶಿವರಾಮ್ ಕಾರಂತರ ಬಗ್ಗೆ ತಮಗೆ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ. ಸೊ ಇವಿಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ನ ಅಫಿಷಿಯಲ್ ಆ್ಯಪ್ ಕೂಡ ಇದೆ. ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2025ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ. ಒಂದ್ಸಲ ಆ್ಯಪನ್ನು ಕೂಡ ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.